ಅಧಿಕೃತ ದಾಖಲೆಗಳನ್ನು ಕೊಡ್ತೀವಿ. ಈ ನಮ್ಮ ಡಿಪಾರ್ಟ್ಮೆಂಟ್ ಪ್ರಯತ್ನ ಇದು ಸರ್ಕಾರಿ ಭೂಮಿ ಅರ್ಥ ಆಯ್ತಾ. ಇಡೀ ನಮ್ಮ ಊರು ಲೆಕ್ಕ ಅಲ್ಲ, ಇಡೀ ನಮ್ಮ ತಾಲೂಕಿಗೆ ಬೇಕಾದಂಥ ಈ ಜಾಗ ಇವತ್ತರ ಹೆಸರು ಇತ್ತು ಅಂತಂದ್ರೆ ನಮ್ಮ ಊರಿಗೆ ಅಷ್ಟು ಸಂಬಂಧಪಡಂಗಿಲ್ಲ. ಬೇರೆ ಊರು ನಾವು ಸಾಲಿ ಬೇರೆ ಊರಿಗೆ ನಾವು ಹಾಗಾಗಿ ಇದನ್ನು ಬಳಸ್ಕೊಂತಾರೆ. ಈಗ ನೀವು ಬಂದು ಇಲ್ಲಿ ಕಟ್ಕೊಂಡಿಲ್ಲ, ಕಟ್ಕೊಂಡೋದು ಆಸ್ತಿಗೆ ಅಂದರೆ ಕಟ್ಟಡಕ್ಕೆ ಡೈರೆಕ್ಟ್ಲಿ ಬಂದು ನಿಮ್ಮ ಹೆಸರು ಮಾಡೋಕ್ಕೆ ಸರ್ಕಾರದಾಗ ನೋಡಿ ಗುಜ್ಜಾಡ್ ನೀವು ಮಾಡ್ಬೇಕು. ಇದಕ್ಕೆ ನೋಡ್ರಿ, ಈಗ ನಿಮಗೆ ನೀವು ಹೇಳೋದಕ್ಕೆ ಅಧಿಕಾರಿಗಳು ಹೇಳೋದಕ್ಕೆ ವ್ಯತ್ಯಾಸ ಆಗ್ತಿರೋದು ಇಲ್ಲಿ. ಈಗ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಕಳಿಸ್ಬೇಕು, ಇವ್ರು ಎಲ್ಲರಿಗೂ ಹಕ್ಕುಪತ್ರ ಹಂಚಿಕೆ ಮಾಡಕ್ಕೆ ಕಳಿಸ್ಬೇಕಂದ್ರೆ ಖಾಲಿ ಸೈಟ್ ವಿತ್ GPS ಫೋಟೋದಾಗ ನೋಡ್ತಾರೆ. ಈಗ ನಿಮ್ಗೆ ಅದನ್ನೂ ಒಂದು ಉದಾಹರಣೆ ಹೇಳ್ತೀವಿ ನಾವು. ನಿಮ್ಗೆ ಅದನ್ನೂ ಒಂದು ಉದಾಹರಣೆ ತಿಳ್ಕೊರಿ. ಇಲ್ಲಿ ಲಿಂಗನೂರು ಪಂಚಾಯತಿಗೆ ಒಂದು ಫೈಲ್ ಅಪ್ಡೇಟ್ ಹೋದ ಬೆಂಗಳೂರಿಗೆ ಏನಾಗ್ಬೋದು, ಹಿಂಗೆ ಇಂಥ ಆಸ್ತಿ ಕೊಡ್ರಿ ಅಂತ ಹೋದ್ರು. ಅಲ್ಲಿ ಬಿಲ್ಡಿಂಗ ಇದ್ದದ್ದು ಫೋಟೋ ಗಿಟೋ ಎಲ್ಲ ಹೋದ್ವು. ಬಿಲ್ಡಿಂಗ್ ಇದ್ದದ್ದ ನೋಡ್ಕೊಂಡು ಏನು ಮಾಡಿದ್ರು, ಅಲ್ಲಿಂದ ರಿಜೆಕ್ಟ್ ಆಗಿ ಬರ್ತದೆ. ಏನಂತ ಹೇಳಿ ಈಗಾಗಲೇ ಬಿಲ್ಡಿಂಗ್ ಕಟ್ಕೊಂಡವ್ರು ಅವ್ರಿಗೇನು ಹಕ್ಕುಪತ್ರ ಕೊಡ್ತೀರಿ ನೀವು? ಅದು ಖಾಲಿ ಅತಿಕ್ರಮಣ ಯಾಕೆ ಆಗೈತಿ? ಇವು ಅವ್ರು ನೀವು ಹಿಂಗೆ ಯಾಕೆ ಕಳಿಸಿರಿ? ಅದು ಮೊದಲು ತೆರವುಗೊಳಿಸ್ಕೊಂಡು ಕಳಿಸ್ರಿ. ಇನ್ನೊಮ್ಮೆ ನೀವು ಕಳಿಸಿರಿ ಅಂದ್ರೆ ಇವ್ರ ಮೇಲೆ ಕ್ರಮ ಮಾಡ್ತೀನಿ ಅಂತ ಬಂತು. ಈಗ ಬೇರೆ ಊರಲ್ಲ, ಮಗ್ಳೂರ. ಹಾಕೋ ಮುಂದೆ ಹೇಳ್ಬೇಕಂದ್ರೆ ಮನಿನ ನೀವ ಕೊಟ್ರಿ ಏನ್ ಮಾಡ್ಕೋತಾನ ನಮ್ಗೇನು ಭೂಮಿ ಇಲ್ಲ, ಸೀಮೆ ಇಲ್ಲ, ಇರಾಕ್ ಜಾಗ ಇಲ್ಲ. ಈಗ ನಿನ್ನ ಕಷ್ಟ ನಾವು ಅರ್ಥ ಕಟ್ತೀರಿ. ಕಾನೂನಿಗೆ ಏನ್ ಮಾಡ್ಬೇಕು ನಾವು? ಕಾನೂನಾಗಿಲ್ಲ ನಮ್ಮನ್ನು ಬಿಟ್ಟೆ ಬಿಟ್ಟು ನಾವು ಕಾನೂನು ವಿಚಾರ ಮಾಡಲ್ಲ. ತಿಳುವಳಿಕೆ ನಮ್ಗೆ ಏನ್ ಮಾಡೋದು? ನಾವು ಕಾಯ್ದೆ ಮಾಡಂಗಿಲ್ಲ. ಅವ್ರು ಏನು ಕಾಯ್ದೆ ಮಾಡೋದ್ರ ಪಾಲನೆ ಮಾಡೋದು ಅಂತ ಕೆಲಸ. ನಮಗೆ ಯಾವಾಗ ಏನು ಹೊತ್ತು ನೋಡಿ ನಮ್ಗೆ ಚಾಟ್ ಮಾಡ್ಕೊಂಡು ಜಾಗಿಲ್ಲ ಓಡಾಗ ದಾಖಲೆ ಕೇಳಕತ್ತಿದಾಗ ಹಿಂಗ ಹೋಗೋದು ನೋಡಿ, ಹಿಂಗೆ ಹೋಗೋದು ನೋಡಿ ಮಾಡ್ಬೋದು. ಭಾಳ ಒಬ್ರು ಇಬ್ರು ಮಕ್ಕಳಿಗೆ ಬರಂಗಿಲ್ಲ. ಆಮೇಲೆ ನೀವು ನಿಮ್ಮ ಅಪ್ಪ ಅಜ್ಜಿಗೆ ಬೇಕಿಲ್ಲ ನಮ್ಮನೆ ಅವ್ರಿಗೆ ಅವ್ರ 5 ರೂಪಾಯಿ ಇದ್ದು ಮನೆ ಒಂದು ಕಟ್ಕೊಂಡು ಕಟ್ಕೊಂಡಾರ ಅದನ್ನ ಕೆಳಗೆ ಲೇವಲ್ ಮಾಡಿದ್ರೆ ಸರ್ಕಾರಿ ನೀವು ನಾವು ಜೀವನ ಮಾಡಬೇಕು. ನೀವು ಅಸಂಖ್ಯ ಮಾಡಿ ಕೊಡ್ತಾರೆ ಅವ್ರು ಏನು ಜಾಗ ಅಷ್ಟೇ ಕೊಡ್ತಾರೆ. ಈ ಜಾಗಕ್ಕೆ ನಿತ್ಯ ನೀವು ಈ ಜಾಗಕ್ಕೆ ನೀವು ಬರ್ತಾನೆ ನಾವು ಜಗಳ ಆಗ್ತೀವಿ ಸರ್. ಹಂಗಾಗ್ರಿ ಈಗ ಸಪ್ರೇಟ್ ಇಲ್ಲ, ನೀವು ನಮ್ಗೆ ಹೇಳೋದು ನಮ್ಗೆ ಅರ್ಥ ಆಗಿತ್ತು. ನಾವು ರಾಜಕಾರಣಿಗಳ ಜೊತೆ ಮಾಡೋಣ ಹೋಗೋಣ ಅರ್ಥ ಆತಾನೆ ಹೇಳುದು. ಸಾಯವ್ರು ಬಂದಾರ ನಿಮ್ಗೆ ಎಲ್ಲ ವಿಡಿಯೋ ಮಾಡ್ತಿರ್ತಾರೆ ಹುಡುಗರುಗಳು. ಹಂಗಾಗಿ ನಾವು ಕಾಯ್ದೆ ಬಿಟ್ಟು ಏನು ಹೇಳಕ್ತೀವಿ ಇಲೆಕ್ಷನ್ ಶಾಶ್ವತ ಮಾಡ್ತೀವಿ ಅಲ್ಲ ಸರ್. ಮಾಡಿದ್ರೆ ನಾವು ಮಾಡಿದ್ದೀವಿ ಸರ್.
ಬಂದ ಆಗ 8 ಲಾಯ್ಟ್ ಹಾಕ್ತಾರಷ್ಟ